ಹಲೋ ಅಂಕಲ್, ಮಣಿ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಗ್ತಾ? ಮಣಿನ ಹುಡುಕೋದಕ್ಕೆ ಜನನ ಕಳಿಸೀನಿ ಶರತ್. ಸರ್ ಮಣಿನ ಹುಡುಕಿದ್ದೀನಿ. ಹೌದಾ? ಅಪ್ಪ ಸದ್ಯ ನನಗೆ ಇವಾಗ ಜೀವ ಬಂದಂಗಾಯ್ತು. ಇವ್ರು ಯಾರು? ಇವರೇ ಸರ್ ಮಣಿ. ಮಣಿಕಂಠ ಹುಡ್ಕೊಂಬರ ಕೇಳಿದ್ರಲ್ಲ. ಮಣಿ ಇವರಲ್ಲ. ಇನ್ಯಾವ ಮಣಿ ಸರ್? ದಪ್ಪ ಮಿಸ ಮಣಿ ಇರೋ ಇವರು, ಕುಳ್ಳಗಿರೋ ಮಣಿ ಅವನು. ಮಣಿ ಅಂದರೆ ಮನುಷ್ಯ ಅಲ್ಲ, ಮಣಿ ಅಂದರೆ ಗಿಣಿ. ಈ ಫ್ಯಾಕ್ಟ್ರಿಲಿ ವಟ ವಟ ಅಂದ್ಕೊಂಡು ತಲಾಟೆ ಮಾಡ್ಕೊಂಡು ಓಡ್ತಾ ಇರಲ್ವಾ, ಅದು. ಓ ಅದಾ? ಗೊತ್ತಿಲ್ಲ ಸರ್ ನನಗೆ. ಸರಿ, ಕೆಲಸ ನೋಡ್ಕೊಳ್ಳಿ. ಅಲ್ವಾ ಅಂಕಲ್, ಎಲ್ಲ ವರ್ಕರ್ಸ್ನು ಮಣಿನ ಹುಡ್ಕೋದಕ್ಕೆ ಕಳಿಸಿ. ಶರತ್ ಹಾಕಿ ಕಳಿಸಿದ್ರೆ ಪ್ರೊಡಕ್ಷನ್ ಕಡಿಮೆ ಆಗೋಗುತ್ತೆ. ಐ ಡೋಂಟ್ ಕೇರ್. ಅಟ್ ಎನಿ ಕಾಸ್ಟ್ ನನಗೆ ಮಣಿ ಬೇಕು ಅಷ್ಟೇ, ಪ್ಲೀಸ್. ಎಲ್ಲರೂ ಇಲ್ಲಿ ಕೇಳಿಸ್ಕೊಳ್ಳಿ. ಈಗಿಂದೀಗಲೇ ಹೋಗಿ ಆ ಮಣಿನ ಹುಡುಕೊಂಡು ಬನ್ನಿ ಎಲ್ಲರೂ. ಮಣಿ ಅಂದರೆ ನಮ್ಮ ಆಫೀಸಲ್ಲಿ ಓಡಾಡುತ್ತಲ್ಲ ಗಿಣಿ, ಅದನ್ನು ಬಿಟ್ಟು ಬೇರೆ ಯಾರನ್ನೋ ಕರ್ಕೊಂಡು ಬಂದು ಇಲ್ಲಿ ನಿಲ್ಲಿಸ್ಬೇಡಿ. ಎಲ್ಲ ಏನು ನೋಡ್ತಾ ಇದ್ದೀರಾ? ಬೇಗ ಹೋಗಿ ಹೋಗಿ. ಶರತ್ ಹಿತಾನ ತುಂಬ ಪ್ರೀತಿ ಮಾಡ್ತಾರೆ. ಅದಕ್ಕೆ ಮಗಳು ಇಷ್ಟಪಡೋ ಮಣಿನ ಹುಡ್ಕೋದಕ್ಕೆ ಫ್ಯಾಕ್ಟ್ರಿ ಕೆಲಸ ಪೂರ್ತಿಯಾಗಿ ನಿಂತರೂ ಪರವಾಗಿಲ್ಲ ಅಂತ ವರ್ಕರ್ಸ್ನೆಲ್ಲ ಹುಡ್ಕೋದಕ್ಕೆ ಕಳಿಸಿದ್ದಾರೆ. ದುರ್ಗಾ, ನೀನು ಹೋಗಿ ಶರತ್ಗೆ ಸಹಾಯ ಮಾಡೋದಲ್ವಾ? ನಾನೆನಕ್ಕೆ ಸಹಾಯ ಮಾಡಲಿ? ಮಣಿಗೆ ಕೋಪ ಬರ್ಸಿದ್ಯಾರೋ ಅವ್ರು ತಾನೆ, ಅವರೇ ಹುಡುಕ್ಲಿ ಬಿಡಿ. ಮಾಡಿದುಣ್ಣೋ ಮಾರಾಯ. ಈ ಜಗಳ ಗಂಟಿಗೆ ಪಕ್ಕಾ ತಲೆ ಸರಿ ಇಲ್ಲ. ಗೋಡೆ ಗಿಳಿ ಹತ್ರ ಮಾತಾಡಿದ್ದಾಯ್ತು, ಇವಾಗ ಅಲ್ಲಿ ನೋಡಿದ್ರೆ ಯಾರೂ ಇಲ್ಲ, ಒಬ್ಬೊಬ್ಬಳೆ ಮಾತಾಡ್ತಾ ಇದ್ದಾಳೆ. ಮುಂದೆ ದೇವ್ರ ದೇವ ಜೊತೆನೂ ಮಾತಾಡ್ತಾಳೆ ಅಂತ ಅನಿಸುತ್ತೆ. ಇವಳು ಬರೀ ಲೂಸ್ ಅಲ್ಲ, ಲೂಸ್ ಮ್ಯಾಕ್ಸ್ ಪ್ರೋ. ಒಳ್ಳೆ ತಲೆನೋವು ಸವಸ ಆಯ್ತು. ಗುರುಗಳೇ ನಮಸ್ಕಾರ. ನಾವು ಬೆಂಗಳೂರು ತಲುಪಿದ್ದೀವಿ, ಫ್ಯಾಕ್ಟ್ರಿ ಹತ್ರನೇ ಇದ್ದೀವಿ. ಆ ದುರ್ಗಾ ಕಣ್ಣಿಗೆ ಕಾಣಿಸ್ಲಿ, ಇದೆ ಅವಳಿಗೆ. ನೀವೆಲ್ಲ ಸೇರ್ಕೊಂಡು ಅದೇನು ಮಾಡ್ತಿರೋ ಗೊತ್ತಿಲ್ಲ. ಆ ಹುಡುಗಿ ಹಣೆ ನನ್ನ ಪಾದದ ಮೇಲೆ ಬೇಕು ಅಷ್ಟೇ. ನೀವೇನು ಯೋಚನೆ ಮಾಡಬೇಡಿ ಗುರುಗಳೇ, ಅವಳು ಸಿಕ್ಕ ತಕ್ಷಣನೇ ಕರ್ಕೊಂಬಂದು ನಿಮ್ಮ ಪಾದದ ಕೆಳಗಡೆ ಬಿಸಾಕ್ತೀವಿ. ಆ ದುರ್ಗ ನನ್ನ ಚರಣ ಸೇವೆಯನ್ನು ಮಾಡಲೇಬೇಕು. ಆಗ್ಲೇ ಉರಿತಾ ಇರೋ ಸೇಡಿನ ಕಿತ್ತು ತಣ್ಣಗಾಗೋದು. ನನ್ನ ಅಸ್ತಿತ್ವದ ತೂಕ ಜಾಸ್ತಿ ಆಗೋದು. ಇಷ್ಟು ದಿನ ನಾನು ನನ್ನ ಆಶ್ರಮ ಉಳಿಸ್ಕೊಂಡು ಬಂದಿರೋ ಘನತೆ ಮತ್ತೆ ಮರಳಿ ಬರಬೇಕು ಅಂದರೆ ಅವಳು ನನ್ನ ಮುಂದೆ ಸೋಲಬೇಕು. ಹಾಳ ದುರ್ಗ ಬಾಯಿ ಮುಚ್ಕೊಂಡು ಹೇಳಿದ್ದನ್ನ ಮಾಡಿದ್ದಿದ್ರೆ ಆಗೋಗಿರೋದು. ಯಾಕೆ ಬೇಕಿತ್ತು ಅವಳಿಗೆ ಇಲ್ದಿರೋ ತಲೆ ಹರಟೆ? ಮಾಡೋದನ್ನೆಲ್ಲ ಮಾಡಿ ಸಿಟಿಗೆ ಓಡೋಗಿದ್ದಾಳೆ. ನಾನು ನಿನ್ನನ್ನು ಸುಮ್ಮನೆ ಬಿಡಲ್ಲ ದುರ್ಗಾ. ಇಲ್ಲಿ ಇದ್ಕೊಂಡು ಏನು ಮಾಡಬೇಕು ಅದನ್ನು ಮಾಡ್ತೀನಿ. ಶರತ್, ಮಣಿನ ನಾವೆಲ್ಲ ಸೇರಿ ತುಂಬ ಹುಡುಕಿದ್ವಿ, ಆದರೆ ಮಣಿ ಸಿಗ್ಲಿಲ್ಲ ಸರ್. ಸಿಕ್ಲಿಲ್ವಾ? ಇವಾಗ ಏನು ಮಾಡೋದು ಅಂಕಲ್? ಹಿತ ಬೇರೆ ಮಣಿ ಸಿಗುತ್ತೆ ಅಂತ ತುಂಬ ಹೋಪ್ಸ್ ಇಟ್ಕೊಂಡಿದ್ದಾಳೆ. ಅವಳಿಗೆ ಮೊದಲೇ ನನ್ನ ಮೇಲೆ ಕೋಪ. ಇವಾಗ ಮಣಿ ಸಿಕ್ಕಿಲ್ಲ ಅಂತ ಗೊತ್ತಾದರೆ ಕೋಪ ಜಾಸ್ತಿ ಆಗ್ಬಿಡುತ್ತೆ. ಅಣ್ಣ, ನೀನು ಯಾಕೆ ದುರ್ಗಾ ಹತ್ರ ಹೆಲ್ಪ್ ಕೇಳಬಾರ್ದು? ಇಲ್ಲ, ಇನ್ನೊಂದ್ಸತಿ ನಾವೇ ಹುಡ್ಕೋಣ. ಮಣಿ ಸಿಕ್ಕಿದ್ದು ಸಿಗ್ಬೋದು. ಮಣಿ ನಾವೆಲ್ಲ ಹುಡ್ಕಿದ್ರು ಸಿಗ್ಲಿಲ್ಲ ಅಂತ ಹೇಳಿದ್ರೆ
ನನ್ನ ಮಾತು ಕೇಳು, ದುರ್ಗವ್ರ ಹತ್ರ ಹೆಲ್ಪ್ ಕೇಳೋಣ. ಅವ್ರಿಗೆ ಖಂಡಿತ ಗೊತ್ತಿರುತ್ತೆ ಮಣಿ ಎಲ್ಲಿದ್ದಾಳೆ ಅಂತ. ಆದರೆ ನೋಡು ಹಿತಾಮುಖ ಎಷ್ಟು ಬಾಡೋಗಿದೆ ಅಂತ. ನನ್ನ ಮಾತು ಕೇಳು, ಅವಳಿಗೋಸ್ಕರ ಆದರೂ ದುರ್ಗಾ ಹತ್ರ ಹೆಲ್ಪ್ ಕೇಳೋಣ. ಅದು ಮಣಿನ ಎಲ್ಲ ಕಡೆ ಹುಡ್ಕಿದ್ವಿ, ಸಿಗ್ತಾ ಇಲ್ಲ. ಅದಕ್ಕೆ ಅದಕ್ಕೆ ಮಣಿನ ಹುಡ್ಕೋದಕ್ಕೆ ನೀನು ಸಹಾಯ ಮಾಡ್ತೀಯಾ? ಸಹಾಯನಾ? ನಾನ್ಯಾಕೆ ಸಹಾಯ ಮಾಡಬೇಕು? ಅವಳು ಕೋಪ ಬರ್ಸಿದ್ ನೀವೇ ತಾನೆ? ಐನೋ, ಅದು ನಾನು ಬೇಕು ಅಂತ ಮಾಡಿದ್ದಲ್ಲ. ಏನೋ ಟೆನ್ಷನಲ್ಲಿದ್ದೆ, ರೇಗಾಡ್ಬಿಟ್ಟೆ. ಹಿತ ತುಂಬ ಅಪ್ಸೆಟ್ ಆಗಿದ್ದಾಳೆ. ನನ್ಗೆ ಅವಳನ್ನ ಆ ರೀತಿ ನೋಡೋದಕ್ಕೆ ಇಷ್ಟ ಇಲ್ಲ. ಸರಿ, ನಾನು ಸಹಾಯ ಮಾಡ್ತೀನಿ. ಯಾಕಂದ್ರೆ ನನ್ನ ಮನಸ್ಸು ತುಂಬ ಒಳ್ಳೇದು. ನನ್ನನ್ನು ಯಾರೇ ಆಡ್ಕೊಂಡ್ರು ನಾನು ಅವ್ರಿಗೆ ಒಳ್ಳೇದೇ ಬಯಸೋದು. ಬಾಸು, ಮಣಿನ ಹುಡ್ಕೊಡ್ತೀನಿ, ನಿಮಗೋಸ್ಕರ ಹುಡ್ಕೊಡ್ತೀನಿ. ದಿನಾಗಲೂ ನನ್ನ ಮೈ ಮೇಲೆ ಏನಾದರೂ ಒಂದು ಚೆಲ್ಲಬೇಕು ಅಂತ ಇಲ್ಲಿ ಬಂದು ಸೇರ್ಕೊಂಡಿದ್ದಾಳೆ ಅನ್ಸುತ್ತೆ. ನನ್ನ ಕರ್ಮ. ಕ್ಲೀನ್ ಮಾಡಪ್ಪ. ಮಾಯಾ, ಯಾಕೇನಾಯ್ತು? ಏನು ಯೋಚನೆ ಮಾಡ್ತಾ ಇದೆಯಾ? ಮ್ಯಾಮ್, ಶರತ್ಗೆ ನಾನಂದ್ರೆ ಇಷ್ಟ ಇಲ್ಲ. ಶರತ್ ನಿಜವಾಗ್ಲೂ ನಿನ್ನ ಇಷ್ಟಪಟ್ಟಿದ್ರೆ ಅಂಬಿಕನ್ ಯಾಕೆ ಮದುವೆ ಆಗ್ತಾ ಇದ್ದ ಹೇಳು? ಶರತ್ ಮನಸ್ಸನ್ನ ಅಷ್ಟು ಸುಲಭವಾಗಿ ನೀನು ಗೆಲ್ಬೋದು ಅಂತ ಅಂದ್ಕೊಂಡಿದ್ರೆ ಅದು ನಿನ್ನ ಭ್ರಮೆ ಅಷ್ಟೆ. ಮ್ಯಾಮ್, ನಾನು ಅವನಿಗೋಸ್ಕರ ಎಷ್ಟೆಲ್ಲ ಬದಲಾಗಿದ್ದೀನಿ. ಅವನಿಗೆ ಹೇಗಿಷ್ಟನೋ ನಾನು ಹಾಗಿರೋದಕ್ಕೆ ರೆಡಿ ಇದ್ದೀನಿ. ಆದರೂ ಅವನ ಇಂಪ್ರೆಸ್ ಮಾಡೋಕ್ಕೆ ಆಗ್ತಿಲ್ಲ. ಒಂದು ವಿಷಯ ಸರಿಯಾಗಿ ಅರ್ಥ ಮಾಡ್ಕೊ ಮಾಯಾ, ಶರತ್ತೇ ನಿನ್ನ ಗುರಿ ಆಗಿದ್ರೆ ಆ ಗುರಿ ಮುಟ್ಟೋದಕ್ಕೆ ನಿನ್ಗಿರೋದು ಒಂದೇ ಒಂದು ದಾರಿ ಅಂದರೆ ಅದು ಹಿತ. ಶರತ್ ವಿಚಾರದಲ್ಲಿ ನೋ ಶಾರ್ಟ್ ಕಟ್ಸ್. ಹಿತ ಮನ್ಸನ್ನ ಗೆಲ್ಲದೆ ನೀನು ಶರತ್ ಮನ್ಸನ್ನ ಗೆಲ್ಲೋದಕ್ಕೆ ಏನೇ ಪ್ರಯತ್ನ ಪಟ್ಟರು ಅದು ನೀರಿನಲ್ಲಿ ಹೋಮ ಮಾಡಿದಾಗತ್ತೆ ಅಷ್ಟೇ. ಹಿತ ಯಾರನ್ನ ಇಷ್ಟಪಡ್ತಾಳೋ ಅವ್ರ ಬಗ್ಗೆ ಶರತ್ಗೆ ಗೌರವ ಇರುತ್ತೆ. ಗೌರವ ಇದ್ದ ಕಡೆ ಪ್ರೀತಿ ತಾನಾಗೆ ಹುಟ್ಕೊಳ್ಳುತ್ತೆ. ಹಿತ ಮುಖಾಂತರ ಶರತ್ ಗೌರವ ಗೆಲ್ಲೋದಕ್ಕೆ ಪ್ರಯತ್ನ ಪಡು. ನೀನು ನಡೀತಾ ಇರೋ ದಾರಿನೇ ಸರಿಯಾಗಿಲ್ಲ ಅಂದಮೇಲೆ ನಿನ್ನ ಗುರಿ ಮುಟ್ಟೋದಕ್ಕೆ ಬಹಳ ಕಷ್ಟ ಆಗುತ್ತೆ. ನಾ ಹೇಳಿದ್ದನ್ನ ಸರಿಯಾಗಿ ಯೋಚನೆ ಮಾಡು. ಎಸ್ ಮ್ಯಾಮ್. ನೋ, ಅವಳ ದಾರಿ ಅಲ್ಲ, ನನ್ನ ದಾರಿಗಿರೋ ಮುಳ್ಳು ಅವಳು. ಅವಳು ಮುಂದೆ ನಾನು ಬಾಗ್ದೇನೆ ಶರತ್ ಮನ್ಸನ್ನ ಗೆದ್ದೆ ಗೆಲ್ತೀನಿ. ಗುರುದ್ರೋಹಿ, ಗುರುದ್ರೋಹಿ, ಬೆಂಕಿ ಊದಿ ಕೆಡಕೋ, ವಿನಾಶ, ವಿನಾಶ, ವಿನಾಶ. ಗುರುದ್ರೋಹಿ, 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 ಗುರುದ್ರೋಹಿ.
ವಿನಾಶ ವಿನಾಶ ವೃದ್ಧೋಯ್ ಬೂದಿ ಬೂದಿ ವಿನಾಶ ಶಂಭು ಹೇಗಿದ್ದೀಯೋ? ಎಷ್ಟು ಕಾಲ ಆಗೋಯ್ತು ನಿನ್ನನ್ನು ನೋಡಿ. ತುಂಬ ಸಲ ನಿನ್ನನ್ನು ಬಂದು ನೋಡಬೇಕು ಅಂತ ಅಂದ್ಕೋತಾ ಇದ್ದೆ. ಆದರೆ ಏನೋ ಒಂದು ಸಂಕಟ. ಬಂದು ಆಡೋದಕ್ಕೆ ಮಾತಾದರೂ ಏನಿದೆ? ಏನು ಮಾತಾಡಲಿ ನಿನ್ನ ಹತ್ರ? ಎಷ್ಟು ಬೇಗ ಎಲ್ಲ ನಡೆದೋಯ್ತು. ನಿನ್ನ ಹೆಂಡತಿ ಕಳ್ಕೊಂಡೆ, ನಿನ್ನ ಮಗಳು ಕಳೆದೋದು. ನಾನು ನನ್ನ ಅತ್ತಿಗೆ ಕಳ್ಕೊಂಡೆ, ಅಣ್ಣನ ಮಗಳನ್ನ ಕಳ್ಕೊಂಡೆ, ನಿನ್ನನ್ನು ಕಳ್ಕೊಂಬಿಟ್ಟೆ. ಅವತ್ತಿನ ನಿನ್ನ ಆ ವ್ಯಕ್ತಿತ್ವ, ಆ ವರ್ಚಸ್ಸು ನೆನೆಸ್ಕೊಂಡ್ರೆ ಸಂಕಟ ಆಗತ್ತೆ. ಒಂದು ರೀತಿ ಪಾಪ ಪ್ರಜ್ಞೆ ಕಾಡತ್ತೆ ನನ್ನ. ನೋಡಿ ಅಲ್ಲಿದ್ದಾಳೆ. ಹುಡ್ಕೊಡು ಅಂತ ಹೇಳಿದ್ರಿ, ಹುಡ್ಕೊಟ್ಟಿದೀನಿ. ಇನ್ನೊಳ್ಳ ಮರದಿಂದ ಕೆಳಗಿಳಿಸೋದು ತಮ್ಮ ಜವಾಬ್ದಾರಿ. ಇನ್ನೀ ಹಣ್ಣುಂಟು, ನೀವುಂಟು, ಮಣಿ ಉಂಟು. ಮಣಿ ಮಣಿ, ನಿನಗೆ ಈ ಫ್ರೆಶ್ ಫ್ರೂಟ್ಸ್ ಅಂದರೆ ತುಂಬ ಇಷ್ಟ ಅಲ್ವಾ? ಅದಕ್ಕೆ ತರಿಸಿದ್ದೀನಿ, ಬಾ ತಿನ್ನು. ಮಣಿ, ನಿನಗೆ ಗಾಸಿಪ್ ಮಾಡೋದಂದ್ರೆ ತುಂಬ ಇಷ್ಟ ಅಲ್ವಾ? ನೀನು ಇವಾಗ ಕೇಳಕ್ಕೆ ಬಂದರೆ ನಿನ್ನ ಜೊತೆ ಕೂತ್ಕೊಂಡು ನಾನು ಅರ್ಧ ಗಂಟೆ ಗಾಸಿಪ್ ಮಾಡ್ತೀನಿ, ಬಾ. ಮಣಿ, ನೀನು ಜಾಣೆ ಅಲ್ವಾ? ನನ್ನ ಮಾತು ಕೇಳ್ತೀಯ ಅಲ್ವಾ? ಅಟ್ಲೀಸ್ಟ್ ಈ ಹಣ್ಣು ತಿನ್ನಕ್ಕಾದ್ರೂ ಕೆಳಗೆ ಬಾ. ಓಹೋ, ಲಂಚ! ಈ ಮಣಿಗೆ ಲಂಚ? ಇಂಥದನ್ನೆಲ್ಲ ನಾನು ಎಷ್ಟು ನೋಡಿಲ್ಲ. ನಿಮ್ ಬಣ್ಣದ ಮಾತನ್ನೆಲ್ಲ ನಂಬಕ್ಕೆ ನನ್ ಗಿಣಿ ಗೂಬೆ ಅಲ್ಲ. ಈ ಮಣಿಗೂ ಆತ್ಮಗೌರವ ಭಾವನೆಗಳಿದೆ. ನಂಗೂ ಬೇಜಾರಾಗುತ್ತೆ. ನೀವು ನಂಗೆ ಅವಮಾನ ಮಾಡಿದ್ದೀರಾ. ಅವಮಾನ ಆಗೋ ಜಾಗದಲ್ಲಿ ನನ್ನ ಚಪ್ಲಿನೂ ಬಿಡಲ್ಲ. ನೀ ಚಪ್ಪಲಿನ ಹಾಕಲ್ವಳ ಮಣಿ? ಏನೋ ಫ್ಲೋನಲ್ಲಿ ಹೇಳ್ದೆ, ಬಿಡಿ. ಇವ್ರೇನಾದ್ರೂ ಕೋಪ ಕಡಿಮೆ ಮಾಡ್ತಿದಾರೋ ಅಥವಾ ಇನ್ನೂ ಜಾಸ್ತಿ ಮಾಡ್ತಿದಾರೋ? ಸಾರಿ ಮಣಿ, ಅವಾಗ ಏನೋ ಕೋಪದಲ್ಲಿ ನಿನ್ನ ಮೇಲೆ ರೇಗ್ಬಿಟ್ಟೆ. ಸಾರಿ ಮಣಿ, ನನಗೆ ಇವಾಗ ರಿಯಲೈಸ್ ಆಗಿದೆ ನಾನು ಮಾಡಿದ ತಪ್ಪು ಅಂತ. ಇವಾಗ ನೀನು ಕೆಳಗೆ ಬರಬೇಕು ಅಂದ್ರೆ ನಾನು ಏನು ಮಾಡ್ಬೇಕು ಹೇಳು? ನೀನು ಏನು ಹೇಳಿದ್ರು ನಾನು ಮಾಡ್ತೀನಿ. ನಂಗೆ ಜೋಗಿ ಸಾಂಗ್ಸ್ ಅಂದ್ರೆ ಇಷ್ಟ. ನೀವ್ ಅದಕ್ಕೆ ಡ್ಯಾನ್ಸ್ ಮಾಡಿದ್ರೆ ನನ್ ಕೋಪ ಬೆಣ್ಣೆ ತರ ಕರಗ್ದ್ರೂ ಕರಗ್ಬೋದು. ಡ್ಯಾನ್ಸಾ? ನಾನಾ? ಶಾನ್ವಿ, ಅಣ್ಣ, ಕಮ್ ಆನ್, ಯು ಕ್ಯಾನ್.
ಸ್ವಲ್ಪ ವರ್ಷ ನನ್ನ ಕಣ್ಗಳು ಬಾಳ್ಕೆ ಬರ್ಬೇಕು. ಈಗ್ಲೇ ಹಾಳಾದ್ರೆ ಕಷ್ಟ. ಒಂದ್ ಕೆಲ್ಸ ಮಾಡಿ, ಈಗ ಒಂದ್ ಟಪಾಂಗುಚಿ ಸಾಂಗ್ ಹಾಡಿ. ಆಗ್ಲಾದ್ರೂ ನನ್ ಕೋಪ ಕಡಿಮೆ ಆದ್ರೂ ಆಗ್ಬೋದು. ಮಣಿ ಅತಿ ಆಯ್ತು ನಿಂದು. ಇಷ್ಟೊತ್ತು ಇವ್ರು ಆಡಿದ ಡ್ಯಾನ್ಸ್ನ ಕಷ್ಟಪಟ್ಟು ಕಣ್ಗಳಲ್ಲಿ ನೋಡಿದೀವಿ. ಈಗ ಮತ್ತೆ ಅವ್ರು ಹಾಡು ಹೇಳಕ್ ಶುರು ಮಾಡಿದ್ರೆ ಅದನ್ನ ಕೇಳೋ ಶಕ್ತಿ ಕಿವಿಗಳಲ್ಲಿಲ್ಲ ಮಣಿ. ದಯವಿಟ್ಟು ನಿನ್ ದಯ ನಮ್ಮೇಲೆ ಇರ್ಲಮ್ಮ. ಈ ಸಿಟಿ ಜನನೋ ಸಾಕಾಯ್ತು ನಂಗೆ ಸವಾಸ. ಹೋಗ್ಲಿ ಬಿಡಿ, ಇನ್ನೇನ್ ಮಾಡಕ್ ಸಾಧ್ಯ. ನಾನು ಒಳ್ಳೆ ಗಿಣಿ. ಬೇರೆಯವ್ರನ್ನ ಗೋಡ್ ಹೊಯ್ಕೊಂಡು ಈ ಮನೆಗೆ ಅಭ್ಯಾಸ ಇಲ್ಲ. ದೊಡ್ಡ ಮನ್ಸ್ ಮಾಡಿ ನಿಮ್ಮನ್ನ ಕ್ಷಮಿಸಿದ್ದೀನಿ. ಹಿತಾಮುಕ್ತಲ್ಲಿ ಈ ನಗು ನೋಡೋದಕ್ಕೆ ನಂಗೆ ಏನು ಬೇಕಾದರೂ ಮಾಡ್ತೀನಿ. ಅಂತೂ ಈ ಕೆಟ್ಟ ಡ್ಯಾನ್ಸಿಂದ ನನ್ನ ಕಂದ ನಗೋ ಹಾಗಾಯ್ತಲ್ಲ, ಅಷ್ಟು ಸಾಕು. ಇಟ್ಸ್ ಆಲ್ ವರ್ತ್ ಇಟ್. ಎಷ್ಟೋ ಸಲ ನಾನು ಸೋತೋದ್ನ ಅಂತ ಅನ್ನಿಸ್ತಾ ಇದೆ. ಎಷ್ಟು ಚೆನ್ನಾಗಿದ್ದ ನಮ್ಮ ಸಂಸಾರ ಹೇಗಾಗೋಯ್ತು. ತುಂಬ ದಿನದಿಂದ ನನ್ನ ಈ ಪ್ರಶ್ನೆ ಕಾಡ್ತಾನೆ ಇದೆ. ಎಷ್ಟೋ ಕಾಲಗಳಾಗೋಯ್ತು. ಅವತ್ತೇನಾಯ್ತು? ಅದು ಆಕಸ್ಮಿಕನ ಅಥವಾ ಅದು ಯಾರ ಥರ ಕೃತ್ಯನ? ಅದಕ್ಕೆ ಹೇಗೆ ಸತ್ರು? ನಿನ್ನ ಮಗಳು ಎಲ್ಲಿ ಹೋದ್ಲು? ಇದನ್ನೆಲ್ಲ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು? ಮೌನವಾಗಿರಬೇಡ, ಮಾತಾಡು. ಹೀಗೆ ಮೌನವಾಗಿದ್ರೆ ನಾನು ಈ ಪ್ರಶ್ನೆಗಳನ್ನ ಯಾರನ್ನ ಕೇಳಲಿ? ಗುರುದ್ರೋಹ, ಗುರುದ್ರೋಹ. ಗುರುದ್ರೋಹ. ಗುರುದ್ರೋಹನ ಯಾರು ಮಾಡಿದ್ದು? ಗುರುದ್ರೋಹ, ಗುರುದ್ರೋಹ. ಅಲ್ಲಲ್ಲ, ಹಾಲಾಹಲ. ಅಂತ್ಯ, ಕೊನೆ ಅಲ್ಲ, ಅಂತ್ಯದ ಆರಂಭ. ಶಿಕ್ಷೆ, ಶಿಕ್ಷೆ. ಕೊನೆ, ಬೆಲೆ ತೆತ್ತಬೇಕು, ತೆತ್ತಬೇಕು ಬೆಲೆ. ಅಂತ್ಯದ ಆರಂಭ. ಇಲ್ಲ, ಯಾರೇ ಬಂದ್ರು ಸರಿ, ಅದು ಆಚೆ ಬರಬಾರ್ದು.